ಸರ್, ವಿವಾದಗಳ ಜೊತೆಗೆ ವಿಶೇಷತೆಗಳು ಕೂಡ ಇತ್ತು. ಈ ವಿವಾದಗಳನ್ನು ಒಬ್ಬ ಶೋ ಡೈರೆಕ್ಟರ್ ಆಗಿ ಹೇಗೆ ರಿಸೀವ್ ಮಾಡ್ತಾ ಇದ್ರಿ? ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಪರ ವಿರೋಧದ ಚರ್ಚೆಗಳಾಗಿರ್ಬೋದು, ಸೊ ಅದೆಲ್ಲವನ್ನು ಹೇಗೆ ತಗೋತಾ ಇದ್ರಿ? ಸೊ ಹೆಂಗೆ ಈ ಶೋಗೆ ನೀವು ಚೇಂಜಸ್ಸನ್ನು ಮಾಡ್ಕೋತಾ ಹೋಗ್ತೀರಿ ಅಂತ? ಇಲ್ಲ ಸರ್, ತುಂಬ ಚಾಲೆಂಜಿಂಗ್ ಇರುತ್ತೆ ಸರ್. ಯಾಕಂದರೆ ಅದು ಎವ್ರಿ ವೀಕ್ ಏನೋ ಒಂದು ಪ್ರಾಬ್ಲಮ್ ಬರೋದು. ಅಂದರೆ ಇಟ್ಸ್ ಆಲ್ ವೆರಿ ಆರ್ಗ್ಯಾನಿಕ್. ನಾವೇನು ಪ್ಲ್ಯಾನ್ ಮಾಡಿದ್ದು ಅಂತಲ್ಲ. ಅದು ಎವ್ರಿ ವೀಕ್ ಏನೋ ಬರೋದು. ಅದು ಆ ಮೊಮೆಂಟಲ್ಲಿ ಏನೇನು ಆಗಬೇಕೋ ಅದು ಹಂಗಂಗೆ ಆಗಿದೆ. ಸರ್, ಫೈನಲಿ ಡ್ರೋನ್ ಪ್ರತಾಪ್ ಅವರು ವಿನ್ ಆದರು, ರನ್ನರ್ ಅಪ್ ಆದರು. ಸೊ ಅದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ? ಸೊ ಈಗ ಸೋಷಲಿ ಜನ ಟೋಟಲಿ ಶೋ ಮುಗಿದ್ಮೇಲೆ ಮಾತನಾಡ್ಕೊಳ್ತಂಥ ವಿಚಾರಗಳ ಬಗ್ಗೆ ಏನು ಹೇಳ್ತೀರಿ ಅಂತ? ಸೊ ಓಟ್ ಬಂದಿದೆ, ಯಾರು ಜಾಸ್ತಿ ಓಟ್ ಬಂದಿದೆ ಅವ್ರು ಗೆದ್ದಿದ್ದಾರೆ ಸರ್, ಅಷ್ಟೇ. ಈಗ ಇದ್ರ ಮುಂದುವರೆದ ಭಾಗ ಆದೇಶವನ್ನು ಫುಲ್ಫಿಲ್ ಮಾಡೋ ಸಂದರ್ಭಕ್ಕೆ ಗಿಚ್ಚಿಗಿಲಿಗಿಲಿ ಸೊ ಮತ್ತೊಂದು ಜನಪ್ರಿಯತೆ ಶೋ. ಸೊ ಆ ಪ್ರತಿಭಾನ್ವಿತರನ್ನು ಹುಡುಕುವಂಥ ಕೆಲಸ ಹೇಗಾಯಿತು, ಅದರಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ ಅನ್ನೋದು? ಅದೇ ಬಿಗ್ ಬಾಸ್ನ ರೀಪ್ಲೇಸ್ ಮಾಡಬೇಕು ಅಂತ ದೊಡ್ಡ ಜವಾಬ್ದಾರಿ. ಅದು ಸಕ್ಸಸ್ ಮತ್ತೆ ರೀಪ್ಲೇಸ್ ಮಾಡಬೇಕು ಅಂತ. ಸೊ ಈ ಶೋಗೆ ಇವಾಗ ಬಿಗ್ ಬಾಸ್ ಬೇಕಾಗಿರೋ ರೆಕ್ವೈರ್ಮೆಂಟೇ ಬೇರೆ, ಈ ಶೋಗೆ ಬೇಕಾದ ಡೆಲಿವರಿಗಳೇ ಬೇರೆ. ಸೊ ಈ ಶೋಗೆ ಹೆಂಗೆ ಬೇಕೋ ಅದ್ರ ಪ್ರಕಾರ ನಾವು ಯಾರು ಬೇಕೋ ಅವನು ಅಂತ ಹುಡುಕಿದ್ದೀವಿ. ಸೊ ಬೇರೆ ಬೇರೆ ಪ್ಲಾಟ್ಫಾರ್ಮಿಂದ ಬಂದಿದ್ದಾರೆ, ಬೇರೆ ಬೇರೆ ಜಾನರಿಂದ ಬಂದಿದ್ದಾರೆ. $1 ಮಿಲಿಯನ್ ಪ್ರಶ್ನೆ ಸರ್, ಬಿಗ್ ಬಾಸ್ ಯಾರು ಅನ್ನೋಂಥದ್ದನ್ನು ಪ್ರತಿ ಸಾರಿ ಕೇಳ್ತಾರೆ. ಪ್ರತಿಯೊಬ್ಬರು ಸುದೀಪ್ ಸರ್ ಅನ್ಕೋತಾರೆ, ಇನ್ನೊಬ್ರು ಅನ್ಕೋತಾರೆ. ನಿಮ್ಮ ಶೋ ಡೈರೆಕ್ಟರ್ ಆಗಿ ಬಿಗ್ ಬಾಸ್ ಯಾರು ಸರ್? ಬಿಗ್ ಬಾಸ್ ಇಸ್ ಬಿಗ್ ಬಾಸ್. ಆ ಮಿಸ್ಟ್ರಿನೇ ಬಿಗ್ ಬಾಸ್ ಅಷ್ಟೇ. ಎಸ್, ಥ್ಯಾಂಕ್ ಯು ಸರ್. ಬಿಗ್ ಬಾಸ್. ಎಸ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಏನಂತಂದರೆ ಡೈರೆಕ್ಟರ್ ಪ್ರಕಾಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಕ್ಕಿನ್, TV9 ಬೆಂಗಳೂರು. ಸರ್, ವಿವಾದಗಳ ಜೊತೆಗೆ ವಿಶೇಷತೆಗಳು ಕೂಡ ಇತ್ತು. ಈ ವಿವಾದಗಳನ್ನು ಒಬ್ಬ ಶೋ ಡೈರೆಕ್ಟರ್ ಆಗಿ ಹೇಗೆ ರಿಸೀವ್ ಮಾಡ್ತಾ ಇದ್ರಿ? ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಪರ ವಿರೋಧದ ಚರ್ಚೆಗಳಾಗಿರ್ಬೋದು, ಸೊ ಅದೆಲ್ಲವನ್ನು ಹೇಗೆ ತಗೋತಾ ಇದ್ರಿ? ಸೊ ಹೆಂಗೆ ಈ ಶೋಗೆ ನೀವು ಚೇಂಜಸ್ಸನ್ನು ಮಾಡ್ಕೋತಾ ಹೋಗ್ತೀರಿ ಅಂತ? ಇಲ್ಲ ಸರ್, ತುಂಬ ಚಾಲೆಂಜಿಂಗ್ ಇರುತ್ತೆ ಸರ್. ಯಾಕಂದರೆ ಅದು ಎವ್ರಿ ವೀಕ್ ಏನೋ ಒಂದು ಪ್ರಾಬ್ಲಮ್ ಬರೋದು. ಅಂದರೆ ಇಟ್ಸ್ ಆಲ್ ವೆರಿ ಆರ್ಗ್ಯಾನಿಕ್. ನಾವೇನು ಪ್ಲ್ಯಾನ್ ಮಾಡಿದ್ದು ಅಂತಲ್ಲ. ಅದು ಎವ್ರಿ ವೀಕ್ ಏನೋ ಬರೋದು. ಅದು ಆ ಮೊಮೆಂಟಲ್ಲಿ ಏನೇನು ಆಗಬೇಕೋ ಅದು ಹಂಗಂಗೆ ಆಗಿದೆ. ಸರ್, ಫೈನಲಿ ಡ್ರೋನ್ ಪ್ರತಾಪ್ ಅವರು ವಿನ್ ಆದರು, ರನ್ನರ್ ಅಪ್ ಆದರು. ಸೊ ಅದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ? ಸೊ ಈಗ ಸೋಷಲಿ ಜನ ಟೋಟಲಿ ಶೋ ಮುಗಿದ್ಮೇಲೆ ಮಾತನಾಡ್ಕೊಳ್ತಂಥ ವಿಚಾರಗಳ ಬಗ್ಗೆ ಏನು ಹೇಳ್ತೀರಿ ಅಂತ? ಸೊ ಓಟ್ ಬಂದಿದೆ, ಯಾರು ಜಾಸ್ತಿ ಓಟ್ ಬಂದಿದೆ ಅವ್ರು ಗೆದ್ದಿದ್ದಾರೆ ಸರ್, ಅಷ್ಟೇ. ಈಗ ಇದ್ರ ಮುಂದುವರೆದ ಭಾಗ ಆದೇಶವನ್ನು ಫುಲ್ಫಿಲ್ ಮಾಡೋ ಸಂದರ್ಭಕ್ಕೆ ಗಿಚ್ಚಿಗಿಲಿಗಿಲಿ ಸೊ ಮತ್ತೊಂದು ಜನಪ್ರಿಯತೆ ಶೋ. ಸೊ ಆ ಪ್ರತಿಭಾನ್ವಿತರನ್ನು ಹುಡುಕುವಂಥ ಕೆಲಸ ಹೇಗಾಯಿತು, ಅದರಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ ಅನ್ನೋದು? ಅದೇ ಬಿಗ್ ಬಾಸ್ನ ರೀಪ್ಲೇಸ್ ಮಾಡಬೇಕು ಅಂತ ದೊಡ್ಡ ಜವಾಬ್ದಾರಿ. ಅದು ಸಕ್ಸಸ್ ಮತ್ತೆ ರೀಪ್ಲೇಸ್ ಮಾಡಬೇಕು ಅಂತ. ಸೊ ಈ ಶೋಗೆ ಇವಾಗ ಬಿಗ್ ಬಾಸ್ ಬೇಕಾಗಿರೋ ರೆಕ್ವೈರ್ಮೆಂಟೇ ಬೇರೆ, ಈ ಶೋಗೆ ಬೇಕಾದ ಡೆಲಿವರಿಗಳೇ ಬೇರೆ. ಸೊ ಈ ಶೋಗೆ ಹೆಂಗೆ ಬೇಕೋ ಅದ್ರ ಪ್ರಕಾರ ನಾವು ಯಾರು ಬೇಕೋ ಅವನು ಅಂತ ಹುಡುಕಿದ್ದೀವಿ. ಸೊ ಬೇರೆ ಬೇರೆ ಪ್ಲಾಟ್ಫಾರ್ಮಿಂದ ಬಂದಿದ್ದಾರೆ, ಬೇರೆ ಬೇರೆ ಜಾನರಿಂದ ಬಂದಿದ್ದಾರೆ. $1 ಮಿಲಿಯನ್ ಪ್ರಶ್ನೆ ಸರ್, ಬಿಗ್ ಬಾಸ್ ಯಾರು ಅನ್ನೋಂಥದ್ದನ್ನು ಪ್ರತಿ ಸಾರಿ ಕೇಳ್ತಾರೆ. ಪ್ರತಿಯೊಬ್ಬರು ಸುದೀಪ್ ಸರ್ ಅನ್ಕೋತಾರೆ, ಇನ್ನೊಬ್ರು ಅನ್ಕೋತಾರೆ. ನಿಮ್ಮ ಶೋ ಡೈರೆಕ್ಟರ್ ಆಗಿ ಬಿಗ್ ಬಾಸ್ ಯಾರು ಸರ್? ಬಿಗ್ ಬಾಸ್ ಇಸ್ ಬಿಗ್ ಬಾಸ್. ಆ ಮಿಸ್ಟ್ರಿನೇ ಬಿಗ್ ಬಾಸ್ ಅಷ್ಟೇ. ಎಸ್, ಥ್ಯಾಂಕ್ ಯು ಸರ್. ಬಿಗ್ ಬಾಸ್. ಎಸ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಏನಂತಂದರೆ ಡೈರೆಕ್ಟರ್ ಪ್ರಕಾಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಕ್ಕಿನ್, TV9 ಬೆಂಗಳೂರು.